ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಅಕ್ಕಿ ತೋರಿಸ್ತಿದ್ದೀನಿ ಅಂದ್ಕೊಂಡ್ರೆ, ಸೊ ಮಸಾಲೆ ದೋಸೆ ಮಾಡೋದಕ್ಕೆ ರೆಸಿಪಿ ತೋರಿಸ್ತಾ ಇದ್ದೀನಿ. ನಿಮಗೆ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಸ್ವಲ್ಪ ಮೆಂತೆಕಾಳು, ಹಾಗೆ ಸ್ವಲ್ಪ ಕಡಲೆಬೇಳೆ. ಸೊ 2 ಲೋಟ ಅಕ್ಕಿ ತೊಗೊಂಡ್ರೆ 1 ಲೋಟ ಹಾಕಬೇಕು ಉದ್ದಿನಬೇಳೆನ. ನೋಡಿ ಎಷ್ಟು ಹಾಕ್ತಿದ್ದೀನಿ ನಾನು, ಸಾಕು. ಸೊ ಇವಾಗ ಇದಕ್ಕೆ ನೀರು ಹಾಕಿ ನೆನೆಸಿಡ್ತಿದ್ದೀನಿ. ಸೊ ನೀರು ಹಾಕಿ ಒಂದು 6 ಅವರ್ ಇದನ್ನು ನೆನೆಡುವ. ಸೊ ನೋಡಿ 6 ಗಂಟೆ ಕಾಲ ನಾನು ನೆನೆಟ್ಟಿದ್ದೀನಿ. ಸೊ ಇದಕ್ಕೆ ಒಂದು ಹಿಡಿ ಅವಲಕ್ಕಿ ಹಾಕ್ತಾ ಇದ್ದೀನಿ ನನ್ನ ಕೈಯಿಂದ. ಸೊ ಇದನ್ನು ಅಕ್ಕಿ ಇದಿಷ್ಟನ್ನು ಮಿಕ್ಸಿಗೆ ಹಾಕಿ ರುಬ್ಕೊಬರ್ತೀನಿ. ಸೊ ನೋಡಿ ರುಬ್ಬಾಗಿದೆ, ಈ ರೀತಿ ಗಂಧ ಟೈಪ್ ಮಾಡ್ಕೊಳ್ಳಿ. ಸೊ ಇದನ್ನು ಒಂದು ಪಾತ್ರೆಗೆ ಮಾಡ್ಕೊಳ್ಳುವ. ಸೊ ನೋಡಿ ಇದನ್ನು ಇವಾಗ ಮಾಡ್ಕೊಂಡಾಗಿದೆ ಒಂದು ತಪ್ಪಲೆಗೆ. ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನು 2 ಲೋಟ ಹಾಕಿದ್ನಲ್ಲ, ಸೊ ಹಾಗಾಗಿ ನಾನು 2 ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ. ಜಾಸ್ತಿ ಸಿಗೋದಿಲ್ಲ, ಕಡಿಮೆ ಆಗ್ತದೆ, ಇದು ಸಾಕು. ಇವಾಗ ಇದನ್ನು ಮಿಕ್ಸ್ ಮಾಡೋದಿಲ್ಲ, ಸೊ ಹಾಗೆ ಮುಚ್ಚಿಡ್ತೀನಿ ನಾನು. ಬೆಳಗ್ಗೆ ನೋಡುವ ಇದನ್ನು. ಬೆಳಗ್ಗೆ ನೋಡಿ ಈ ರೀತಿ ಉಬ್ಬಿ ಬರಬೇಕು, ಚೆನ್ನಾಗಿ ಬರ್ತದೆ. ಸೊ ಅದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋದು. ಈ ಥರ ಬರಬೇಕು. ಇವಾಗ ದೋಸೆ ಹೆಚ್ಚಿಟ್ಟಿದ್ದೀನಿ. ಸೊ ಹಂಚು ಬಿಸಿ ಆಗದೆ ಎಣ್ಣೆ ಕುತ್ಕೊಳ್ಳುವ ಇದಕ್ಕೆ. ಸೊ ಈಗ ದೋಸೆನ ಹಾಕ್ತಿದ್ದೀನಿ. ತೆಳ್ಳಗೆ ಬೇಕಾದರೆ ತೆಳ್ಳಗೆ ಹಾಕೋಬೋದು. ಸೊ ನಾನು ಸ್ವಲ್ಪ ದಪ್ಪನೇ ಹಾಕ್ಕೊಂಡಿದ್ದೀನಿ. ಮಸಾಲೆ ದೋಸೆ ಸೊ ನೋಡಿ ಈ ರೀತಿ ಆಗದೆ, ಎಷ್ಟು ಕ್ರಿಸ್ಪಿ ಆಗೋದೆ ನೋಡಿ. ಮತ್ತೊಂದು ಹಾಕ್ತೀನಿ. ನೋಡಿ ಇವಾಗ ಎಷ್ಟು ಬಂದಿದೆ. ಚೆನ್ನಾಗಾಗಿದೆ ಹಾಗೆ ಫೈನಲಿ ಈ ಥರ ಕ್ರಿಸ್ಪಿಯಾಗಿದೆ. ನೋಡಿ ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.